ಸೊ ನಾನು ಹೇಳಿದರೆ ನನ್ನ ಹೆಸರು ಎಲ್ಲೋ ಹೊರಗಡೆ ಬರ್ತದೆ ಅಂತ ಹೇಳಿ ಕೆಲವರಿಗೆ ಭಯ ಇದೆ. ಸೊ ಅದಕ್ಕೆ ನಾವು ಇಂಡಿಪೆಂಡೆಂಟಾಗಿ ಯಾರಿಗೆ ಗೊತ್ತಿಲ್ಲದೆ ಅನಾನಿಮಸ್ ಆಗಿ ಕಂಪ್ಲೇಂಟ್ ಮಾಡಿ ಅಂತ ಒಂದು QR ಕೋಡ್ ಎಲ್ಲರಿಗೆ ಕೂಡ ಕೊಟ್ಟಿದ್ವಿ. ಲಾಸ್ಟ್ ವೀಕ್ ಒಂದೇ ವಾರದಲ್ಲಿ ನಾವು 25 ಜನ ಪೆಡ್ಲರ್ಸ್ಗೆ ಅರೆಸ್ಟ್ ಮಾಡಿದ್ವಿ. ಎಲ್ಲವೂ ಕೂಡ ಯಾರೋ ಒಬ್ಬರು ರೆಸ್ಪಾನ್ಸಿಬಲ್ ಸ್ಟೂಡೆಂಟ್ ನಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಆಧಾರದ ಮೇಲೇ ನಾವು ಮಾಡಿದ್ವಿ. ಇದು ಬರೀ ಸ್ಟೂಡೆಂಟ್ಸೇ ಅಲ್ಲ, ಪಬ್ಲಿಕ್ ಯಾರು ಬೇಕಾದರೂ ಕೂಡ ಅದರಲ್ಲಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅವಕಾಶ ಇದೆ. ಯಾವ ಡೀಟೇಲ್ಸು ಕೂಡ ಅವ್ರದ್ದು ನಾವು ಕೇಳುವುದಿಲ್ಲ. ಓನ್ಲಿ ನೀವು ವಾಲಂಟ್ರಿಯಾಗಿ ಕೊಡಬೇಕಂದ್ರೆ ಕೊಡಬಹುದು, ಇಲ್ಲಾಂದರೆ ಎಲ್ಲಿ ತಪ್ಪು ನಡೆಯುತ್ತಿದ್ದೆ ಅದರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕಾಗತ್ತೆ. ಸೊ ಈ ರೀತಿ ಮಾತಾಡುವಾಗ ಆ್ಯಕ್ಚುಲಿ ಮೊದಲು ನಾನು ಹೇಳಿದನಲ್ಲ, ನನಗಿದ್ದಂಥ ಹೆಮ್ಮೆ, ಸಂತೋಷ ಇದೆಲ್ಲ ಕೂಡ ಸ್ವಲ್ಪ ಒಂಚೂರು ಬಾಧೆ, ದುಃಖವಾಗಿ ಬರ್ತಾ ಇರ್ತದೆ. ಹೇಗೆ ಇದರಲ್ಲಿಂದ ಹೊರಗಡೆ ಬರೋದು ಅಂತ ಹೇಳಿ ಯೋಚನೆ ಮಾಡಿದರೆ ನಿಜವಾಗಲೂ ಆಗಬಹುದಾ? ಎಲ್ಲಾದರೂ ನಮಗೆ ಒಂದು ಚಿಕ್ಕದು ರೇ ಆಫ್ ಹೋಪ್ ಎಲ್ಲಾದರೂ ಇದೆಯಾ ಅಂತ ನೋಡಬೇಕು. ಸೊ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಹೇಳ್ತಾ ಇದ್ರು ಫುಲ್ ಡ್ರಗ್ಸ್ ಇದೆ ಊರೆಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ನಾವು ಕಳೆದ 6 ತಿಂಗಳಲ್ಲಿ ನಮ್ಮ ಮಂಗಳೂರಿನಲ್ಲಿ ಸುಮಾರು ಒಂದು 100 ಆಲ್ಮೋಸ್ಟ್ ಆಲ್ ಕಾಲೇಜಸ್, ಎಲ್ಲ ಕಾಲೇಜುಗಳಲ್ಲಿ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದೀವಿ. ಕಾಲೇಜು ಯಾಜಮಾನ್ಯದವರು ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಅವರವರ ವಿದ್ಯಾರ್ಥಿಯರೆಲ್ಲರಿಗೆ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದಾರೆ. ಸುಮಾರು ಒಂದು 10,000 ಜನ ವಿದ್ಯಾರ್ಥಿಗಳಿಗೆ ಡ್ರಗ್ ಟೆಸ್ಟಿಂಗ್ ಆಗಿದೆ. ಇಷ್ಟು ಜನಕ್ಕೆ ಡ್ರಗ್ ಟೆಸ್ಟಿಂಗ್ ಆಗಿ ಕೇವಲ ಒಂದು 50 ಜನ ಮಾತ್ರ ಪಾಸಿಟಿವ್ ಬಂದಿದ್ದಾರೆ. ಬಟ್ ಆದರೆ ನಮ್ಮಲ್ಲಿ 50 ಜನ ಡ್ರಗ್ ಸೇವನೆ ಮಾಡುವವರು ವಿದ್ಯಾರ್ಥಿಯರು ನಮ್ಮ ಜೊತೆಗೇ ಇದ್ದಾರೆ ಅಂತ ಹೇಳಿ ಒಂದು ಎವಿಡೆನ್ಸ್ ಕೂಡ. ಅದು ನಂಬರ್ ಕಡಿಮೆ ಇದೆ, ಅದು ಒಂದು ಸಣ್ಣ ಹೋಪ್. ಅದು 50 ಇದ್ದರೆ 50 ನಾವು ಸೊನ್ನೆಗೆ ತರಬಹುದು ಅನ್ನುವಂಥ ಒಂದು ಆಶೆ. ಅದನ್ನು 50 ಸೊನ್ನೆ ಮಾಡಬೇಕಾದ್ರೆ ಈಗ ನಾವೇನು ಮಾತಾಡ್ತಾ ಇದ್ದೀವಿ, ಈ ಮಾತುಗಳನ್ನು ಆ್ಯಕ್ಷನಾಗಿ ಚೇಂಜ್ ಮಾಡಿದರೆ ಎಲ್ಲರೂ ಕೂಡ ಅವರ ರೋಲ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಮಾಡಿದರೆ, ಸ್ಟೂಡೆಂಟ್ಸ್, ಪೇರೆಂಟ್ಸ್, ಗುರುಗಳು, ಕಾಲೇಜು ಯಾಜಮಾನ್ಯ ಎಲ್ಲರೂ ಮಾಡಿದರೆ ನಮ್ಮ ಎಲ್ಲ ಕ್ಯಾಂಪಸ್ಸು, ಸೊಸೈಟಿಯನ್ನು ಕೂಡ ಕಂಪ್ಲೀಟಾಗಿ ಡ್ರಗ್ ಫ್ರೀ ಮಾಡಬಹುದು ಅಂತ ಹೇಳಿ ನಾನು ನಂಬ್ತೇನೆ.